ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಕ್ರಿಕೆಟ್ ವಿಶ್ಲೇಷಕರಾಗಿರುವಂತಹ ಚಂದ್ರಮೌಳಿ ಕಣವಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸುಮಿತಾ. ಈ ಸಲದ ಒಂದು ಮ್ಯಾಚ್ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ ಸರ್. ಯಾಕಂತ ಹೇಳಿದ್ರೆ 2017ರಲ್ಲಿ ಆದಂತಹ ಒಂದು ಅವಮಾನ ಅಥವಾ ಆ ಒಂದು ಸೋಲಿನ ಕಹಿ ಇದೆಯಲ್ಲ, ಈ ಸಲ ಅದನ್ನ ತೀರಿಸಿಕೊಳ್ಳುವಂತಹ ಒಂದು ಅವಕಾಶ ಇದೆ. ಮೊದಲನೇದಾಗಿ ಏನೆಲ್ಲ ನಿರೀಕ್ಷೆ ಇದೆ ಸರ್, ಜೊತೆಗೆ ಏನೆಲ್ಲ ಲೆಕ್ಕಾಚಾರಗಳನ್ನು ಇಲ್ಲಿ ಹಾಕೊಳ್ಬಹುದು? ಒಂದು ನಮ್ತಾ ಅವರೇ ಅಂದ್ರೆ ಅತ್ಯುತ್ತಮ ಅವಕಾಶ ಇದೆ. ಯಾಕಂತಂದ್ರೆ ನೀವು ಮತ್ತೆ ನೀವು ಹೇಳಿದ್ರಿ 2017ರ ಚಾಂಪಿಯನ್ಸ್ ಟ್ರಾಫಿ. ಚಾಂಪಿಯನ್ಸ್ ಟ್ರಾಫಿ ತನ್ನ ತತ್ವವನ್ನು ಕಳೆದುಕೊಂಡಿದೆ. ಇನ್ಫ್ಯಾಕ್ಟ್ ಅಂತ ಹೇಳ್ಬೇಕಂದ್ರೆ ODI ಕ್ರಿಕೆಟ್ ನಿಸ್ತೇಜವಾಗಿದೆ ಈಗ. ಅಂದ್ರೆ ಸುಮ್ನೆ ಫ್ಲಾಗಿಂಗ್ ಡೆಡ್ ಹಾರ್ಸ್ ಅಂತಾರಲ್ಲ ಆತರ. ಯಾಕಂದ್ರೆ ಚಾಂಪಿಯನ್ಸ್ ಟ್ರಾಫಿ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ನಡೆಸುವುದೇ ಏನ್ ಅನಿಸ್ತಾ ಇದೆ ಅಂದ್ರೆ ಬರೀ ನಮ್ಮ ಭಾರತ ಪಾಕಿಸ್ತಾನ ಮ್ಯಾಚ್ಗೋಸ್ಕರ, ಅಂದ್ರೆ ಬಂಗಾರದ ಮೊಟ್ಟೆ ಇಡುವಂತ ಮ್ಯಾಚ್ ಮಾತ್ರ ನಡೆಸ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲೂ ನೋಡಿ ಎಲ್ಲ ಕಡೆನೂ ಇವನ್ ಪಾಕಿಸ್ತಾನಲ್ಲೂ ಕೂಡ ನೋಡಿದ್ರೆ ಪ್ರೇಕ್ಷಕರು ಫುಲ್ ಇಲ್ಲ, ಬಹಳ ಕಡಿಮೆ ಇದಾರೆ. ಪಾಕಿಸ್ತಾನ ಮ್ಯಾಚ್ಗೆ ಇರಲಿಲ್ಲ. ನಮ್ಮ ಇಂಡಿಯಾ ಬಾಂಗ್ಲಾದೇಶ್ ಮ್ಯಾಚ್ ಅಲ್ಲೂ ಕೂಡ ಇರಲಿಲ್ಲ ಜಾಸ್ತಿ ಜನ. ಭಾರತ ಪಾಕಿಸ್ತಾನ ಅಂದ್ರೆ ಅದೊಂದು ಡೂ ಆರ್ ಡೈ ಅಫೇರ್ ಇದು. ಅವ್ರಿಗಂತೂ ಡೂ ಆರ್ ಡೈ ನಮ್ಮತ್ತೆ ಅದು. ಯಾಕಂದ್ರೆ ಸೋತ್ರೆ ಯಾವ ರೀತಿ ಅವ್ರ ಪರಿಸ್ಥಿತಿ ಆಗುತ್ತೆ ಪಾಕಿಸ್ತಾನ ತಂಡದಂದ್ರೆ ಮದುವೆ ಮನೇಲಿ ವರನೇ ಎದ್ಬಿಟ್ಟು ಓಡೋಗುದ ಅಂತ ಇರುತ್ತೆ. ಯಾಕಂದ್ರೆ ಹೋಸ್ಟ್ ಅವರೇ ಸೆಮಿಫೈನಲ್ ಬರಲ್ಲ ಅವರು, ಹೀಗಾಗುತ್ತೆ. ಬಟ್ ಎಂದ್ರೆ ಎಲ್ಲೂ ನಮ್ಗೆ ಫೇವರಬಲ್ ಆಗಿದೆ. ನಮ್ಮ ಶಕ್ತಿ ಗೊತ್ತು ಎಲ್ರಿಗೂ ICC ಯಲ್ಲಿ. ಸೊ ಅಂದ್ರೆ ನಾವೇನ್ ಪಾಕಿಸ್ತಾನ ಹೋಗಲ್ಲ, ದುಬೈಲಿ ಆಡ್ತೀವಿ ಅಂದ್ರೆ ಅದಕ್ಕೂ ಒಪ್ಕೊಂಡ್ರು. ಎಲ್ಲಾ ಮ್ಯಾಚ್ಗಳು ಫೈನಲ್ಸ್ ವರೆಗೆ ಹೋದ್ರು ಕೂಡ ದುಬೈಯಲ್ಲೇ ಆಡ್ತೀವಿ ಅಂತ ಹೇಳಿದ್ರೆ ಅಲ್ಲೇ ಎಲ್ಲ ಒಪ್ಕೊಂಡಿದ್ದಾರೆ. ಆದ್ರೆ ಒಂದೇ ಅಂದ್ರೆ ನಮ್ತಾ ಅವ್ರೆ ಪಿಚ್ಗಳು ಅಂದ್ರೆ ದುಬೈಯಲ್ಲಿ ಈ ಒಂದು ಸ್ಕ್ವೇರ್ ಅಲ್ಲಿ ಒಂದು 4-5 ಪಿಚ್ ಇರ್ತಾವೆ ಅಂತ ಕೂಡ. ಇವತ್ತು ಆಡೋದು ಬಾಂಗ್ಲಾದೇಶ್ ಪಿಚ್ ಆಡಿದ್ದಲ್ಲ, ಅದ್ರ ಪಕ್ಕದ್ದು ಅಂದ್ರೆ ಸೆಂಟ್ರಲ್ ಪಿಚ್, ದೊಡ್ಡ ಬೌಂಡ್ರೀಸ್ ಇದಾವೆ. ಸೊ ಹೀಗಾಗಿ ಸಿಕ್ಸರ್ ಹೊಡೆಯೋದು ಕಷ್ಟ. ಅದಕ್ಕೆ ಸ್ಪಿನ್ನರ್ಸ್ ಗೆ ಆಡೋದು ಒಳ್ಳೆ ಅವಕಾಶ ಐತೆ. ಅದಕ್ಕೆ ಹೆಚ್ಚು ಸ್ಪಿನ್ನರ್ಸ್ ಆಡಿಸ್ಬೇಕಂತ. ಯಾಕಂದ್ರೆ ಇದು ಬಾರ್ಡ್ ಪಿಚ್ ಇತ್ತು, ಬ್ಲಾಕ್ ಸಾಯಿಲ್, ಸ್ಲೋ ಅಂಡ್ ಲೋ ಇರೋದ್ರಿಂದ ಥ್ರೂ ದ ಲೈನ್ ಹೊಡೆಯಕ್ಕಾಗಲ್ಲ. ಅದೇ ನೋಡಿ ಈಗ ನಮ್ಗ ಏನೊಂದು ವರದಾನ ಸಿಕ್ತು ಅನ್ನೋ ಬೈದು ಎಲ್ಲಾರು. ವಿರಾಟ್ ಕೊಹ್ಲಿ ಅವರು ಪಾಪ ನಮ್ಮ ಅಕ್ಷರ್ ಪಟೇಲ್ ಅವ್ರಿಗೆ ಹ್ಯಾಟ್ರಿಕ್ ಕೊಡ್ಲಿಲ್ಲ, ಕ್ಯಾಚ್ ಬಿಟ್ರು ಅಂತ. ಬಟ್ ಅದು ಒಳ್ಳೇದಾಯ್ತು, ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಆಯ್ತು ಅಂತ ಅವ್ರೆ. ಯಾಕಂತಂದ್ರೆ ಮಿಕ್ಕ ನಮ್ಮ ಬ್ಯಾಟರ್ಸ್ ಗಳಿಗೆ ಅಂದ್ರೆ 35-36 ಆಗಿದ್ರೆ 100-110 ಆಲ್ಔಟ್ ಆಗಿದ್ರೆ ಎಲ್ಲ ಜಾಸ್ತಿ ಜನ ಬ್ಯಾಟಿಂಗ್ ಸಿಗ್ತಾ ಇರಲ್ಲ. ಈಗ ನಮ್ಮ ಬ್ಯಾಟರ್ಸ್ ಕೂಡ ಒಂದು 6 ಜನ ಮೊದಲ 6 ಬ್ಯಾಟರ್ಸ್ ಅಂದ್ರೆ ಪ್ರಮುಖವಾದ ಬ್ಯಾಟರ್ಸ್ಗೆ ಒಂದು ಅವಕಾಶ ಸಿಕ್ತು. ಪಿಚ್ ಹೇಗಿರ್ಬೋದು ದುಬೈಯಲ್ಲಿ ಅಂತ ಹೇಳ್ಬಿಟ್ಟು ಥ್ರೂ ಲೈನ್ ಹೊಡೆಯಕ್ಕಾಗಲಿಲ್ಲ, ಬೀಸ್ಬಿಟ್ಟು ಔಟ್ ಆದ್ರು. ಅದೆಲ್ಲ ಈಗ ನಾವು ಅದನ್ನ ಕರ್ಬ್ ಮಾಡ್ಬಿಟ್ಟು ಸರಿಯಾಗಿ ಆಡ್ಬೇಕಾಗ್ತದೆ. ವಿರಾಟ್ ಕೊಹ್ಲಿ ಅವರು ದೊಡ್ಡ ಒಂದು ಅವಕಾಶವಿದು. ಅಂದ್ರೆ ತಮ್ಮ ಹೆಸರನ್ನು ಮತ್ತೆ ಉಳಿಸ್ಕೊಳ್ಬೇಕು ಅಂತಂದ್ರೆ. ಯಾಕಂತಂದ್ರೆ ಕೊನೆ ಅಂದ್ರೆ ಫ್ಯಾಗ್ ಎಂಡ್ ಆಫ್ ದ ಕರಿಯರ್ ಅವ್ರಿಗಾಗಲಿ ರೋಹಿತ್ ಶರ್ಮಾ ಅವರಾಗಲಿ. ರೋಹಿತ್ ಶರ್ಮಾ ಅವ್ರು ಇನ್ನೂ ಹೆಚ್ಚು ನಿಂತ್ಕೊಂಡು ಆಡ್ಬೇಕು. ಅಂದ್ರೆ ಯಾವ ರೀತಿ ಶುಭ್ಮನ್ ಗಿಲ್ ಅವರು ಆಟ ನೋಡಿ ಇವ್ರು ಕಲಿಬೇಕಾಗಿದೆ ನೋಡಿ. ಈಗ ಇದರಲ್ಲಿ ಈಗೋ ಪ್ರಾಬ್ಲಮ್ ಏನಿಲ್ಲ. ಈಗ ಶುಭ್ಮನ್ ಗಿಲ್ ನಿಂತ್ಕೊಂಡು ಆಡಿ ಅಂದ್ರೆ ಸ್ಲೋಯೆಸ್ಟ್ ಸೆಂಚುರಿ ಅವ್ರದ್ದು 8 ಸೆಂಚುರಿಗಳಲ್ಲಿ. ಆದ್ರೂ ಟೀಮ್ ಗೆಲ್ಲಿಸ್ಬೇಕು, ಕೊನೆಯವ್ರಿಗೆ ಇರ್ಬೇಕಂತ ಆಡಿರಲ್ಲ. ಆ ಒಂದು ಹ್ಯಾವ ಇಟ್ಕೊಂಡು ಮಿಕ್ಕಿದವರು ಸೀನಿಯರ್ ಪ್ಲೇಯರ್ಸ್ ಆಡ್ಬೇಕಾಗತ್ತೆ. ವಿರಾಟ್ ಕೊಹ್ಲಿ ಅವ್ರು ನಿನ್ನೆ ಪ್ರಾಕ್ಟೀಸ್ ಅಲ್ಲೂ ಕೂಡ ತುಂಬಾ ಪ್ರಾಕ್ಟೀಸ್ ಮಾಡಿದಾರಂತೆ ಅಂದ್ರೆ ಸ್ಪಿನ್ನರ್ಸ್ಗೆ. ಯಾಕಂದ್ರೆ ಲೆಗ್ ಸ್ಪಿನ್ನರ್ಸ್ಗೆ ಅವ್ರದ್ದು ರೆಕಾರ್ಡ್ ಬಹಳ ಕೀಳ್ಮಟ್ಟದಾಗಿದೆ, ಕೆಳಮಟ್ಟದ್ದಾಗಿದೆ. ಯಾಕಂತಂದ್ರೆ ಅನೇಕ ಬಾರಿ ಔಟ್ ಆಗಿದ್ದಾರೆ ಲೆಗ್ ಸ್ಪಿನ್ನರ್ಸ್ಗೆ. ಅಷ್ಟೇ ಅಲ್ಲ, ಅವ್ರ ಸ್ಟ್ರೈಕ್ ರೇಟ್ ಕೂಡ 65 ಇದೆ. ಅಂದ್ರೆ ವೆರಿ ಪೂರ್ ಅಗೇನ್ಸ್ಟ್ ಲೆಗ್ ಸ್ಪಿನ್ನರ್ಸ್ ಆಗಿದೆ. ಸೊ ಅವರಲ್ಲಿ ಅಬ್ರಾರ್ ಅಂತ ಒಬ್ಬ ಮಿಸ್ಟ್ರಿ ಸ್ಪಿನ್ನರ್ ಇದ್ದಾರೆ, ಜಾದಾಬ್ ಇಲ್ಲ. ಅಬ್ರಾರ್ ಅಂತ ಒಬ್ಬ ಮಿಸ್ಟ್ರಿ ಸ್ಪಿನ್ನರ್ ಇದ್ದಾರೆ. ಆಮೇಲೆ ಇನ್ನೂ ಒಬ್ಬ ಪಾರ್ಟ್ ಟೈಮ್ ಸ್ಪಿನ್ನರ್ಸ್ ಇದ್ದಾರೆ, ಖುಷ್ದಿಲ್ ಶಾ ಹಾಗೂ ಸಲ್ಮಾನ್ ಆಗಾ ಅಂತ ಇದ್ದಾರೆ. ಅವ್ರು ಹೆಚ್ಚು ತೊಂದರೆ ಕೊಡ್ಲಿಕ್ಕಿಲ್ಲ. ಆದ್ರೆ ಅಬ್ರಾರ್ ಅವ್ರು ನೋಡ್ಕೊಂಡು ಆಡ್ಬೇಕಾಗ್ತದೆ. ಮಿಸ್ಟ್ರಿ ಸ್ಪಿನ್ನರ್ಸ್ ಏನಾಗುತ್ತೆ ಅಂತಾರೆ ಹೆಚ್ಚು ಟರ್ನ್ ಮಾಡಲ್ಲ. ಅದೇ ನಮ್ಮ ಮಿಕ್ಕ ಸ್ಪಿನ್ನರ್ಸ್ ಟರ್ನ್ ಮಾಡ್ಬೋದು. ನಮ್ಮಲ್ಲಿ ಏನು ರಣನೀತಿ ಫಕರ್ ಜಮಾನ್ ಇಲ್ಲ, ಅದರಿಂದ ಇಮಾಮುಲ್ ಹಕ್ ಅನ್ನು ಕಟ್ಕೊಂಡಿದ್ದಾರೆ ಅವರು ಪಾಕಿಸ್ತಾನ ಟೀಮ್ನವರು. ಸೊ ಇಮಾಮುಲ್ ಹಕ್ ಕೂಡ ಯಾಕೆ ತೆಗೆದಿದ್ರು ಅಂದ್ರೆ ಸ್ಟ್ರೈಕ್ ರೇಟ್ ತುಂಬಾ ಕಡಿಮೆ ಇತ್ತು ಅವ್ರಿಗೆ. ಮತ್ತೆ ಫಕರ್ ಜಮಾನ್ ಅಂತಂದ್ರೆ ಹೆರ್ರ ಬೇರೆ ಹೊಡೆಯುವಂತವ್ರು, ಅಂದ್ರೆ ಮ್ಯಾಚ್ ವಿನ್ನರು. ನಮ್ಮ ಮೇಲೆ 2020 ಸೆಂಚುರಿ ಹೊಡೆದವರು, ನೋ ಬಾಲ್ಗೆ ಔಟ್ ಆಗಿದ್ರು. ಅವ್ರನ್ನ ನಾವು ಅದೃಷ್ಟ ಅವ್ರಿಗಿತ್ತು. ಸೊ ಇಮಾಮುಲ್ ಹಕ್ ಬಂದ್ಬಿಟ್ಟು ಅವರು ಮತ್ತೆ ಬಾಬರ್ ಅವರ ಸ್ಲೋ ಆಮೆಗತಿ ಆಟ ಇಬ್ರು ಸೇರಿದ್ರೆ ನಮಗ್ ಒಳ್ಳೇದಾಗುತ್ತೆ. ಅದು ಕೂಡ ಶೈನ್ ಶಾ ಅಫ್ರಿದಿ ಅವ್ರಿಗೆ ತಮ್ಮ ಫಾರ್ಮ್ ಅನ್ನ ಕಂಡುಕೊಂಡ್ರೆ ರೋಹಿತ್ ಶರ್ಮಾ ಅವ್ರಿಗೆ ಟ್ರಬಲ್ ಕೊಡ್ಬಲ್ರು. ಈಗ ದೊಡ್ಡ ಒಂದು ಸವಾಲ್ ಇದ್ದಿದೆ ನಂತರ ನೋಡಿ. ಮೊನ್ನೆ ನ್ಯೂಜಿಲೆಂಡ್ ಮೇಲೆ 120 ರನ್ ಸೋಲ್ಬೇಕಾಯ್ತು. ಕೊನೆಗೆ ಫೈಟ್ ಮಾಡಿದ್ರು. ಖುಷ್ದಿಲ್ ಅವರ ಅಂದ್ರ ಕತ್ತೆ ಬರಿತಿ ನೋಡಿದ್ವಲ್ಲ. ಅಂದ್ರೆ ಬಹಳ ಪ್ರಾಮಿಸಿಂಗ್ ಪ್ಲೇಯರ್ಸ್. ಸಲ್ಮಾನ್ ಆಗಲಿ, ಖುರ್ಷಿದ್ ಶಾ ಆಗ್ಲಿ ಇನ್ನೂ ಬದಲಾವಣೆ ಮಾಡ್ಕೋಬಹುದು. ಆದ್ರೆ ಅವ್ರಿಗೆ ಮೇಲೆ ಕಳಿಸ್ತಾರೋ ಅಂದ್ರೆ ಯಾವ ರೀತಿ ನೋಡ್ಬೇಕು ಅಂದ್ರೆ ಅವ್ರ ಸ್ಲೋ ಪ್ರೋಗ್ರೆಸ್. ಯಾವಾಗ ಪಾಕಿಸ್ತಾನದವ್ರ ವೀಕ್ನೆಸ್ ಏನ್ ಕಂಡ್ಕೊಂಡಿವಿ ನಮಿತಾ ಅವ್ರಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ನ್ಯೂಜಿಲೆಂಡ್ ಮೇಲೆ ಕೊನೆ 10 ಓವರ್ 113 ರನ್ ಕೊಟ್ರು. ತಾವು ಮಾಡಿದ ಮೊದಲ 10 ಓವರ್ 2 ವಿಕೆಟ್ 20 ರನ್ ಹೊಡೆದ್ರು. ಅಂದ್ರೆ 350 ಚೇಸ್ ಮಾಡುವಾಗ ಈ ಇಂಟೆಂಟ್ ಇರಲ್ಲ ಅವ್ರಿಗೆ. ಅದೇ ಇಂಟೆಂಟ್ ಇವತ್ತು ನಮ್ಗೆ ತೋರಿಸಿದ್ರೆ ನಮ್ಗೆ ಅಡ್ವಾಂಟೇಜ್. ಬಟ್ ಆ ತರ ಆಗಲ್ಲ ಇದು. ನ್ಯೂಜಿಲೆಂಡ್ ಮ್ಯಾಚ್ ಬೇರೆ ಭಾರತದ ಮೇಲೆ ಆಡುವಾಗ ಅವರು ಎಕ್ಸ್ಟ್ರಾ ಎಫರ್ಟ್ ಹಾಕ್ತಾರೆ.
ಡೂ ಆರ್ ಡೈ ಇದು ಸೋತ್ರೆ ಮನೆಗೆ ಹೋಗ್ತಾರೆ ಅಂದ್ರೆ ಮನೆ ಅಲ್ಲೇ ಇದೆ ಬಿಡಿ, ಮನೆ ಬಾಗಿಲು ಮನೆ ಅಲ್ಲೇ ಮನೆ ತವರಲ್ಲೇ ಆಡ್ತಾ ಇದಾರೆ. ಸೊ ಹೀಗಾಗಿ ಒಂದ್ ದೊಡ್ಡ ಸವಾಲು, ಎರಡೂ ತಂಡಕ್ಕೆ ದೊಡ್ಡ ಸವಾಲು. ಈ ಮ್ಯಾಚ್ ಗೆದ್ರೆ ನಾವು ಖಂಡಿತವಾಗಿ ಸೆಮಿಫೈನಲ್ಸ್ ಹೋಗ್ತೀವಿ, ನಮ್ಮ ರೆಪ್ಯುಟೇಷನ್ ಉಳಿಸ್ಕೊಳ್ತೀವಿ. ಆಮೇಲೆ ಪಾಕಿಸ್ತಾನ ಮೇಲೆ ನಾವು ಚಾಂಪಿಯನ್ಸ್ ಟ್ರೋಫಿ ಓಕೆ, ವಿಶ್ವಕಪ್ T20 ಆಗಲಿ ಒನ್ ಡೇ ಕ್ರಿಕೆಟ್ ಆಗಲಿ ನಮ್ದು ಒಳ್ಳೆ ಇದಿದೆ, 15ರಲ್ಲಿ 14 ಗೆದ್ದಿದ್ದೀವಿ. ಆದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅವ್ರು 3 ಗೆದ್ದಿದ್ದಾರೆ, ನಮ್ಗಿಂತ ಜಾಸ್ತಿ ಗೆದ್ದಿದ್ದಾರೆ. ನಾವು ಹೌದು 2 ಗೆದ್ದಿರೋದು. ಹೀಗಾಗಿ ಅದು ಪ್ರತಿಷ್ಠೆಯ ಒಂದು ಮ್ಯಾಚ್ ಇದು. ಮುಂದೆ ಚಾಂಪಿಯನ್ಸ್ ಈಗಲೇ 8 ವರ್ಷದ ನಂತರ ಆಗಿದೆ, ಇನ್ನು ಮುಂದೆ ಚಾಂಪಿಯನ್ಸ್ ಟ್ರೋಫಿ ಆಗುತ್ತೋ. ಸೊ ಈ ಕೊನೆ ಬಾರಿ ನಡೆಯುವಾಗಲೇ 2013 ಇಂಗ್ಲೆಂಡ್ ಅಲ್ಲಿ ಗೆದ್ದಿದ್ದು ನಾವು ಮರ್ಕೊಳ್ಸ್ಕೊಂಡು ಮತ್ತೆ ಇನ್ನೊಮ್ಮೆ ಗೆದ್ರೆ ಇನ್ನೊಂದು ಫೆದರ್ ಇನ್ ದ ಕ್ಯಾಪ್ ಅಂತ ಹೇಳ್ಬೋದು ನನಗೆ. ಎಸ್ ಈಗ ಸರ್, ಈಗ ಇದರಲ್ಲಿ ನಾವಂದ್ರೆ ಚೇಸಿಂಗ್ ಅನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೇದಾ ಹೇಗೆ ಅಂತ ಹೇಳಿ ಇಲ್ಲಿ ನೋಡಿ, ಇದು ದುಬೈ ಪಿಚ್ ಅಂದ್ರೆ 266 ಹೈಯೆಸ್ಟ್ ಚೇಸ್. ಹೀಗಾಗಿ ಮೊದಲು ಬ್ಯಾಟ್ ಮಾಡೋದೇ ಒಳ್ಳೇದಂತ ಅನ್ಸುತ್ತೆ. ಅಂದ್ರೆ ಅಟ್ಲೀಸ್ಟ್ ಒಂದು 270, 280 ಹೊಡೆದ್ರೆ ಪ್ರೆಷರ್ ಹಾಕ್ಬೋದು. ಬಟ್ ಏನ್ ಮಾಡಕ್ಕಲ್ಲ, ರೋಹಿತ್ ಶರ್ಮಾ ಲಾಸ್ಟ್ 12 ODIಗಳಲ್ಲಿ ಟಾಸ್ ಸೋತವ್ರೆ. ಇವತ್ತು ಗೆಲ್ತಾರ ನೋಡ್ಬೇಕು. ಗೆದ್ರು ಕೂಡ ಫಸ್ಟ್ ಬ್ಯಾಟಿಂಗ್ ಮಾಡ್ಬೋದು ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ದುಬೈ ಪಿಚ್ ಅಲ್ಲಿ ಅಂತಂದ್ರೆ ಅಂದ್ರೆ ಡ್ರೈ ಗ್ರಾಸ್ ಇರ್ತಲ್ಲ, ಅದ್ರ ಮೇಲೆನೆ ಹೆಚ್ಚಾಗಿ ರೋಲ್ ಮಾಡಿರ್ತಾರೆ. ಒಂದು ಅಡ್ವಾಂಟೇಜ್ ಅಂದ್ರೆ ಅವ್ರಿಗೆ ತಯಾರಾಗಲು, ಅಂದ್ರೆ ಈಗ ಹಿಂದೆ ಇಲ್ಲಿ ICC ವುಮೆನ್ಸ್ T20 ವರ್ಲ್ಡ್ ಕಪ್ ನಡೀತು, ಆಮೇಲೆ IL T20 ನಡೀತು. ಹೀಗಾಗಿ ಅವು ಒಂಥರ ಸ್ಲೋ ಪಿಚ್ ಗಳಲ್ಲಿ ಒಂಥರ ಟೈರ್ಡ್ ಪಿಚಸ್ ಅಂತಾರ ಅವ್ರಿಗೆ, ಅಂದ್ರೆ ಅವ್ರು ತಮ್ಮ ತತ್ವವನ್ನು ಕಳ್ಕೊಂಡಿದೆ. ಹೀಗಿರುವಾಗ ಬ್ಯಾಟಿಂಗ್ ಇಲ್ಲ ಈಸಿ ಆಗಲ್ಲ, ಯಾಕಂದ್ರೆ ದೊಡ್ಡ ಗ್ರೌಂಡ್. ಹೀಗಾಗಿ 260 270 ಒಂದು ಫೈಟಿಂಗ್ ಸ್ಕೋರ್, ಒಂದು ವಿನ್ನಿಂಗ್ ಸ್ಕೋರ್ ಆಗ್ಬೋದು ಅಂತ ನೋಡಿ. ಬಾಂಗ್ಲಾದೇಶ ನಲ್ಲಿ ನಾವು 220 ಹೊಡೆಯಕ್ಕೆ ಎಷ್ಟೊಂದು ಕಷ್ಟಪಟ್ವಿ. ಒಳ್ಳೇದಾಗ್ತದು, ನಮ್ಗೆ ಒಂಥರ ಟೆಸ್ಟ್ ಮಾಡಿದಂಗಾಯ್ತು ನಮ್ಮ ಬೌಲರ್ಸ್ ಗಳಿಗೆ, ಬ್ಯಾಟರ್ಸ್ ಗಳಿಗೆ. ಹೀಗಾಗಿ ಫಸ್ಟ್ ಬ್ಯಾಟಿಂಗ್ ಮಾಡೋದು ನನಗೆ ಒಳ್ಳೆ ಅನ್ಸುತ್ತೆ. ಆದ್ರೆ ನೋಡೋಣ, ರೋಹಿತ್ ಶರ್ಮಾ ಮತ್ತೆ ಟಾಸ್ ಹೋದ್ರೆ ಚಾಯ್ಸ್ ಪಾಕಿಸ್ತಾನವರೆಗಿರುತ್ತೆ. ಆದ್ರೆ ಪಾಕಿಸ್ತಾನ ನೋಡಿ ಯಾವಾಗಲೂ ಭಾರತದ ಮೇಲೆ, ಕಂಟ್ರೀಸ್ ಮೇಲಲ್ಲ, ಭಾರತದ ಮೇಲೆ ಅಂದ್ರೆ ಹೆಚ್ಚು ಒಂದು ಇಂಟೆನ್ಸಿಟಿ ಆಡ್ತಾರೆ. ಒತ್ತಡ ಅವ್ರ ಮೇಲಿದೆ. ಯಾಕಂದ್ರೆ ಹೋಸ್ಟ್ ಆಗ್ಬಿಟ್ಟು ಅವರು ಸೆಮಿಫೈನಲ್ ಸೋಲಿಕ್ರೆ ಅಲ್ಲಿ ಆಗಲೇ ಅವ್ರ ಮೇಲೆ ಕತ್ತಿ ಹೊರತೆ ನಡೀತಾ ಇದೆ. ಆಗಲೇ ಮೊನ್ನೆ ಬಾಬರ್ ಅವ್ರ ಬ್ಯಾಟಿಂಗ್ ಬಗ್ಗೆ, ಎಷ್ಟು ಸ್ಲೋ ಬ್ಯಾಟಿಂಗ್ ಬಗ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ನಡೆದಿದೆ. ಒತ್ತಡ ಅವ್ರ ಮೇಲೆ ಜಾಸ್ತಿ ಇದೆ. ಒತ್ತಡ ಅಂದ್ರೆ ಭಾರತ ಪಾಕಿಸ್ತಾನದಾಗ ಒತ್ತಡ ನಮ್ಮ ಮೇಲೂ ಇದ್ದೇ ಇರುತ್ತೆ ಖಂಡಿತವಾಗಿ. ನೋಡೋಣ, ವಿನ್ ಆಗ್ಬೇಕು ಅನ್ನುವಂಥ ಆಶೆ ನಮ್ಗೆ ಎಲ್ಲರದ್ದು ಕೂಡ ವಿನ್ ಆಗತ್ತೆ ಅನ್ನುವಂಥ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ದುಬೈನಲ್ಲಿ ಭಾರತ ಪಾಕ್ ಹೈ ವೋಲ್ಟೇಜ್ ಮ್ಯಾಚ್ಗೆ ಕೆಲವೇ ಗಂಟೆ ಮಾತ್ರ ಬಾಕಿ ಇದೆ ಅಂತ ಹೇಳಿದ್ರೆ, ಇನ್ನು 1 ಗಂಟೆಯಲ್ಲಿ ಮ್ಯಾಚ್ ಆರಂಭ ಆಗತ್ತೆ. ಸೊ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಮ್ಮುವಿನ CRPF ಕ್ಯಾಂಪ್ ಅಲ್ಲೂ ಕೂಡ ಭಾರತದ ಸೈನಿಕರು ಟೀಂ ಇಂಡಿಯಾಗೆ ವಿಶ್ ಮಾಡಿದ್ದಾರೆ. ಟೀಂ ಇಂಡಿಯಾ ಗೆಲ್ಲಲಿ, ಇಂದಿನ ಪಂದ್ಯದಲ್ಲಿ ಪಾಕ್ ವಿರುದ್ಧ ಉತ್ತಮ ಪ್ರದರ್ಶನ ತೋರ್ಲಿ ಅಂತ CRPF ಯೋಧರು ಶುಭ ಹಾರೈಸಿದ್ದಾರೆ. चक दे इंडिया, चक दे इंडिया, चक दे